ಸುರತ್ಕಲ್ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ ನೆಟ್ವರ್ಕ್ಸ್ NMPRC ಅಲ್ಲಿ ಹಲವಾರು ಸಮಸ್ಯೆಗಳು, ಮೇಂಟೆನೆನ್ಸ್ ಇಶ್ಯೂಸ್ ಅಲ್ಲಿ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ NHAI, ಪೊಲೀಸ್ ಇಲಾಖೆ, ಕಾರ್ಪೊರೇಷನ್ ಇವರು ಮೂರನ್ನ ಇಟ್ಕೊಂಡು ಸಭೆ ನಮ್ಮ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣದ ಶಾಸಕರನ್ನ ಇಟ್ಕೊಂಡು ಮಾಡಿದ್ದೀವಿ. ಈಗಾಗಲೇ ಆ ರಸ್ತೆಗೆ ಒಟ್ಟು 28 ಕೋಟಿ ಮೊತ್ತದ ಮೇಂಟೆನೆನ್ಸ್ ವರ್ಕ್ನ ಟೆಂಡರ್ ಆಗಿದೆ. ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ. ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಗೂ ಸೂಚಿಸಿದ್ದೇವೆ. ಜೊತೆಗೆ ನಾವು ಈ ಒಟ್ಟು 33 ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರ ಹತ್ರ ಮನವಿ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ DPR ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ. ಆ DPR ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್, ಪೊಲೀಸ್ ಇಲಾಖೆ ಮತ್ತು NHAI ಕೋಆರ್ಡಿನೇಟೆಡ್ ಎಫರ್ಟ್ ಆಗಬೇಕು, ಅದನ್ನು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ. ಹಾಗಾಗಿ ಈ ರಸ್ತೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರದಲ್ಲಿ ಇವತ್ತು ಹೆವಿ ಟ್ರಾಫಿಕ್ ಇರೋದ್ರಿಂದ, ವಿಶೇಷವಾಗಿ ಪೋರ್ಟ್ನ ಟ್ರಾಫಿಕ್ ಇರೋದ್ರಿಂದ ಆ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ 35 ಕಿಲೋಮೀಟರ್ ಬೈಪಾಸ್ನ ರಚನೆ ಕೂಡ ಆಗಬೇಕು. ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ. DPR ಆಗಿ ಮುಂದಿನ ದಿವಸಗಳಲ್ಲಿ ಆಗುವಂಥದ್ದಿದೆ. ಹಾಗಾಗಿ ಒಟ್ಟು ಸಮಗ್ರ ಈ ವಿಷಯದ ಚರ್ಚೆ ಮಾಡಲಿಕ್ಕೆ ಇವತ್ತು ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣದ ಶಾಸಕರು ಮತ್ತು NHAI ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಿದ್ದೀವಿ. ಸರ್, ನಿನ್ನೆ ಇನ್ಸಿಡೆನ್ಸ್ ಏನಿತ್ತು ಅದರ ಬಗ್ಗೆ ಜನ ಆಕ್ರೋಶಗಳು ಕೂಡ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಸರ್. ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೇ ಬರೀ ಆ ಘಟನೆ ನಡೆದಿದೆ. ಅದು ಘಟನೆ ತುಂಬ ದುಃಖಕರವಾದ ಘಟನೆ. ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡಾಗ ಆ ದುಃಖ ಸಹಜವಾಗಿ ಇರ್ತದೆ. ಹಾಗಾಗಿ ಈ ಆಕ್ರೋಶಗಳು ಇದ್ದಿದೆ. ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು. ಆ ಜವಾಬ್ದಾರಿಯ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು, ಮೇಲೆ ಅನುದಾನಗಳನ್ನು ತರುವಂಥದ್ದು, ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ. ಆದರೆ ಈ 33 ಕಿಲೋಮೀಟರ್ ಏನಿದೆ ಬಿಸಿರೋದ್ರಿಂದ ಸುರತ್ಕಲ್ವರೆಗೆ, ಇದು ನಮಗಿರುವಂಥ ದೊಡ್ಡ ಚಾಲೆಂಜಿನ ರಸ್ತೆ. ಯಾಕೆಂದರೆ ಹೆವಿ ಟ್ರಾಫಿಕ್ ಇರುವಂಥದ್ದು, ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು, ಸರ್ವಿಸ್ ರೋಡ್ಗಳಿಲ್ಲ, ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ. ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ. ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಎವ್ರಿ ಇಯರ್ ಈ ರಸ್ತೆ